नाजरीन आदाब, अजमत टाइम्स न्यूज चैनल में आप तमाम का खैर मकदम है। यलंका बेंगलुरु में 370 मेगावाट स्टीम प्लांट KPCCL साइकिल पावर प्रोजेक्ट का इफ्तिताह वजीर आला के हाथों अमल में आया। इस मौके पर DK शिव कुमार, DK सुरेश, KJ जॉर्ज, नसीर अहमद, गोविंद राज, MLA विश्वनाथ, दिनेश गुंडूराव वगैरह मौजूद रहे। देखिए चंद मंजर। ಎಲ್ಲರಿಗೂ ಹೃದಯಪೂರ್ವಕವಾದ ನಮಸ್ಕಾರಗಳು. ಬಹುಶಃ ನಮ್ಮ ಕರ್ನಾಟಕ ಸರ್ಕಾರದಿಂದ ಇವತ್ತು ತುಂಬ ಒಂದು ಮುಖ್ಯವಾದ ಸಮಾರಂಭದ ಏರ್ಪಡಿಸಿದೆ. ಇದು ಸುವರ್ಣ ಲಿಪಿಯಲ್ಲಿ ಬರೆಯುವಂಥ ಒಂದು ಸಮಾರಂಭ. ಯಾಕೆಂದರೆ ಇದಕ್ಕೆ ಸಾಕಷ್ಟು ಯಾವಾಗಲೂ ಆಗಬೇಕಾಗಿತ್ತು. ಹಲವಾರು ವರ್ಷಗಳಿಂದ ಮೊದಲು ಇವತ್ತು ಈ ಒಂದು ಸ್ಥಾವರವನ್ನು ಸ್ಥಾಪನೆ ಮಾಡಲಿಕ್ಕೆ ಅವತ್ತು ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯಜಿಯವರ ನಾಯಕತ್ವದಲ್ಲಿ ಬಹುಶಃ ಉಪಮುಖ್ಯಮಂತ್ರಿಗಳಾಗಿದ್ದ DK ಶಿವಕುಮಾರ್ ಅವರು ಇಂಧನ ಸಚಿವರಾಗಿದ್ದರು. ನಾನು ಆ ಸಂದರ್ಭದಲ್ಲಿ ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದೆ. ಮತ್ತೆ ಬಹುಶಃ ವಿಶ್ವನಾಥ್ ಅವರು ಅವತ್ತು ಶಾಸಕರಾಗಿದ್ದರು. ನಾವೆಲ್ಲ ಬಂದು ಈ ಉದ್ಘಾಟನಾ ಶಂಕುಸ್ಥಾಪನೆಯನ್ನು ನೆರವೇರಿಸಿ ಬಹುಶಃ ಇದು ಕಾರಣಾಂತರದಿಂದ ಈ ಒಂದು ಲ್ಯಾಂಡು ಇನಾಗ್ರೇಟ್ ಆಗಿ ಪ್ರಾರಂಭ ಮಾಡಿದ ಮೇಲೆ ಅಗ್ನಿ ಅವಘಾತದಿಂದಾಗಿ ನಿಂತು ಹೋಗಿ ಸುಮಾರು 1 ವರ್ಷಗಳಲ್ಲಿ ನಮ್ಮ BHEನವರು ಅದನ್ನು ಸರಿ ಮಾಡಿದರು. ಬಹುಶಃ ನಾವು ಯಾವ ರೀತಿಯಲ್ಲಿ ರಾಜಕಾರಣಿಗಳು ರಾಜಕೀಯದ ನಾಯಕತ್ವವನ್ನು ಕೊಡ್ತೀವಿ ಎಂಬುದ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. 1 ವರ್ಷದಲ್ಲಿ ಸರಿಯಾಗಿದ್ರು ಸಮೇತ ಅಂದರೆ ಸುಮಾರು 2021ರಲ್ಲಿ ಇದು ಎಲ್ಲ ಸರಿಯಾಗಿತ್ತು. ಸ್ಟಾರ್ಟ್ ಮಾಡಬೇಕಾಗಿತ್ತು. ಅಂದಿನ ಸರ್ಕಾರ ಬಹುಶಃ ಹೆಚ್ಚು ಇಚ್ಛಾಶಕ್ತಿ ಇಲ್ಲದೆ ಇವತ್ತು ನಮ್ಮ ಹೊಸ ಸರ್ಕಾರ ಬಂದು 23ರಲ್ಲಿ ಇಲ್ಲಿ ಬಂದು ನೋಡಿದಾಗ ಈ ಪ್ಲಾಂಟು ಮುಚ್ಚಿ ಹೋಗಿತ್ತು. ನಾನು ಮತ್ತೆ ನಮ್ಮ ಅಧಿಕಾರಿಗಳು ಬಂದು ಇಲ್ಲಿ ಕಾರಣ ಕೇಳಿದ್ವಿ, ಏನಾಯ್ತು ಅಂತ ಹೇಳಿದ್ರು. ಸುಮಾರು 2500 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ವಿ. ಕಾರಣ ಕೇಳಿದ್ರೆ ಬಹುಶಃ ಯಾವ ರೀತಿ ಇಚ್ಛಾಶಕ್ತಿ ಇರ್ಬೋದು ಅನ್ನೋದು ತಾವು ನೆನೆಸ್ಕೊಳ್ಬೇಕಾಗಿತ್ತು. ಇವತ್ತು ವಿಶ್ವನಾಥ್ ಅವರು ಇಲ್ಲಿದ್ದಾರೆ. ಕಾರಣ ಏನಂತ ಹೇಳಿದ್ರೆ ಒಂದು ಸುಪ್ರೀಂ ಕೋರ್ಟ್ ಸ್ಟೇ ಸಿಕ್ಕಿದೆ. ನಮ್ಮ ಈ ಇಲ್ಲಿಯ ನಾಯ್ಸ್ ಪೊಲ್ಯೂಷನ್ ಜಾಸ್ತಿ ಇದೆ ಅಂತ ಸ್ಟೇ ಇತ್ತು. ಅದು ಸುಮಾರು 2022ರಲ್ಲಿ ಸ್ಟೇ ಆಗಿಬಿಟ್ಟು ಆ ಸ್ಟೇ ಅದೇ ರೀತಿ ಕಂಟಿನ್ಯೂ ಆಗಿದೆ. ನಂತರ ಗ್ಯಾಸ್ ಗೇಲ್ ಅವರೊಟ್ಟಿಗೆ ಇವತ್ತು ಅವರು ಬಂದಿದ್ದಾರೆ. ಅವರೊಟ್ಟಿಗೆ ಒಂದು ಒಪ್ಪಂದ ಮಾಡಿಕೊಂಡಿದ್ದೀವಿ. ಏನು ಒಪ್ಪಂದ ಮಾಡಿಕೊಂಡಿದ್ದೀವಿ ಅಂತ ಹೇಳಿದ್ರೆ ನಾವು ಉಪಯೋಗಿಸಿದ್ರು ನಾವು ತಿಂಗಳಿಗೆ ಇಷ್ಟು ಕೊಡ್ತೀವಿ ಎಂಬ ಒಪ್ಪಂದ ಮಾಡಿಕೊಂಡಿದ್ದೀವಿ. ಬಹುಶಃ ಕಾರಣ ನಾವು ಒಪ್ಪಂದ ಮಾಡ್ದಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ನಾವು ನಿಮಗೆ ಅಷ್ಟು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಗೇಲ್ ಅವರೊಟ್ಟಿಗೆ ಒಂದು ಒಪ್ಪಂದ ಒಂದು ಕೂತು ಚರ್ಚೆ ಮಾಡಿಬಿಟ್ಟು ಅದನ್ನು ಸರಿ ಮಾಡಬೇಕಾಗಿತ್ತು. ಅದು ಮಾಡಲಿಲ್ಲ. ಮತ್ತೆ BHEL ಅವರು ಸರಿ ಮಾಡಿಬಿಟ್ಟು 2-3 ವರ್ಷಗಳ ಕಾಲ ಅದು ಅದೇ ರೀತಿಯಲ್ಲಿ ಇದರಿಂದ ಮತ್ತೆ ಅದನ್ನು ಓವರ್ಆಲ್ ಮಾಡಬೇಕಾಗಿ ಬಂತು. ಆಗ ಎಲ್ಲದಕ್ಕೂ ಮುಖ್ಯ ಏನಂತ ಹೇಳಿಬಿಟ್ರೆ ನಮ್ಮ KPCL ಚೇರ್ಮನ್ರಾದ ಮುಖ್ಯಮಂತ್ರಿಗಳು ನಾವು ಯಾವುದೇ ತಗೊಂಡು ಹೋದ್ರು ಅವ್ರು ಇಲ್ಲ ಅಂತ ಹೇಳಲಿಲ್ಲ. ಇಮಿಡಿಯೇಟ್ ಆಗಿ ದುಡ್ಡು ಸ್ಯಾಂಕ್ಷನ್ ಕೊಟ್ಟು ಇವತ್ತು ಈ ಒಂದು ಕೆಲಸ ಮಾಡಿ ಪ್ರಾರಂಭ ಮಾಡುವಂತಹ ಒಂದು ದೊಡ್ಡ, ಯಾಕಂದ್ರೆ 2500 ಕೋಟಿ ರೂಪಾಯಿ ನಾವು ಇದು ಮಾಡಿ ಮೊನ್ನೆ ತಮ್ಗೆ ಗೊತ್ತಿದೆ ಇದು ವಿದ್ಯುತ್ ಅಭಾವದಿಂದ ನಮ್ಮ ರೈತರುಗಳು ಎಷ್ಟು ಕಷ್ಟಪಟ್ಟರು. ನಮಗೆ ವಿದ್ಯುತ್ ಇಲ್ಲದಾಯಿತು. ಯಾಕಂದ್ರೆ ಬಿಟ್ರೆ ಅದು ಸಮೇತ ದೂರಾಲೋಚನೆ ಇರಲಿಲ್ಲ ಅಂತ ಹೇಳ್ಕೋಬೇಕಾಗಿದೆ. ಅವತ್ತು ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯಜಿಯವರು, ಅವತ್ತು ಇಂಧನ ಸಚಿವರಾಗಿದ್ದ ಶಿವಕುಮಾರ್ ಅವರು ನಮಗೆ ಏನಂತ ಬಿಟ್ರೆ ಸೋಲಾರನ್ನು ಮಾಡೋದ್ರಲ್ಲಿ ಇಡೀ 2000 ಮೆಗಾವಾಟ್ ಮಾಡಿದ್ರು.
ಅವತ್ತು ನಮಗೆ ಸಾಕಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡೋದ ಕೆಲಸ ಮಾಡಿದ್ವಿ. ಆದರೆ 4 ವರ್ಷಗಳ ಕಾಲ ಒಂದು ಯೂನಿಟ್ ಸಮೇತ ಸೇರಿಸಲಿಲ್ಲ. ಒಂದು ಯೂನಿಟ್ ಸಮೇತ ಸೇರಿಸದೆ ಬಹುಶಃ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಬರಗಾಲ ಬಂದು ಅದರಿಂದ ವಿದ್ಯುತ್ತಿನ ಒಂದು ಬೇಡಿಕೆ ತುಂಬಾ ಹೆಚ್ಚಾಯಿತು. ಅದರಿಂದ ನಮಗೆ ತೊಂದರೆ ಆಯಿತು. ನಾನು ಮುಖ್ಯಮಂತ್ರಿ ಅವ್ರನ್ನ ಕೇಳ್ಕೊಂಡೆ, ನಮ್ಮೆಲ್ಲ ಅಧಿಕಾರಿಗಳು ನಾವು ಹೋಗಿ ಕೇಳ್ಕೊಂಡು, ಸರ್ ನೀವು ಬಂದು ಹೇಳಬೇಕು, ಒಂದು 7 ಗಂಟೆ ನಮಗೆ ಕೃಷಿ IP ಇರಿಗೇಷನ್ ಪಂಪ್ಸೆಟ್ಟಿ ಕೊಡ್ಲಿಕ್ಕೆ ಆಗೋದಿಲ್ಲ, 5 ಗಂಟೆ ಕೊಡ್ತೀವಿ. ನೀವು ಹೇಳಿದರೆ ನಮ್ಮ ರೈತರು ಅದನ್ನು ಒಪ್ಕೊಳ್ತಾರೆ ಅನ್ನೋ ಮಾತು ಹೇಳಿ ಮುಖ್ಯಮಂತ್ರಿಗಳು ಸಭೆ ನಡೆಸಿ ತಾವು 7 ಗಂಟೆ ಬದಲು 5 ಗಂಟೆ ಕೊಡ್ತೀವಿ, ಆದಷ್ಟು ಬೇಗನೆ ನಿಮಗೆ 7 ಗಂಟೆ ಕೊಡುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿ ಬಹುಶಃ ಇವತ್ತು ನಾನು ಹೇಳ್ತಾ ಇದ್ದೀನಿ. ನಮ್ಮ ಅಧಿಕಾರಿಗಳು ಇವತ್ತು ನಮ್ಮ KPCL ಅವರಾಗಿರ್ಬೋದು, ಎನರ್ಜಿ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ಅಥವಾ ನಮ್ಮ GAIL ಅವರಾಗಿರ್ಬೋದು, BHEL ಅವರು ಎಲ್ಲ ಒಳ್ಳೆ ಅಧಿಕಾರಿಗಳಿದ್ದಾರೆ. ಅವರಿಗೆ ನಾವು ಒಂದು ಟೈಮ್ ಫ್ರೇಮ್ ಕೊಟ್ಟ ಕೂಡಲೇ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಇಂಧನ ಸಚಿವರಿದ್ದರು, ನಾನು ನಮ್ಮ ACS ಗೌರವ್ ಗುಪ್ತಾ ಅವರು ಹೋಗಿ ಭೇಟಿ ಮಾಡಿದ್ರು. ಇಮಿಡಿಯೇಟ್ ಆಗಿ ಅವರು ಸಮೇತ ನಮಗೆ ಸಹಕಾರ ಕೊಟ್ಟಿದ್ದರು. ಮತ್ತು ಕೂಡಿಗೆಯಲ್ಲಿ ನಮಗೇನು ಅಲಾಟ್ ಆಗಿತ್ತು ಅದನ್ನು ಸರೆಂಡರ್ ಮಾಡಿದ ಸಮೇತ ವಾಪಸ್ ಕೊಟ್ಟರು. ಈ ರೀತಿಯಲ್ಲಿ ಮಾಡಿ ಸುಮಾರು 1.5 ತಿಂಗಳಲ್ಲಿ ಎಲ್ಲ ಪವರ್ ಕಟ್ಟನ್ನು ತೆಗೆದು ಹಾಕುವಂಥ ಕೆಲಸಗಳನ್ನು ನಾವು ನಮ್ಮ ಅಧಿಕಾರಿಗಳು, ಬಹುಶಃ ನಮಗೆ ಲೀಡರ್ಶಿಪ್ ಕೊಡ್ಬೋದು ಅಂತ ನಾವು ಹೇಳ್ಬೋದು, ಬಟ್ ಎಲ್ಲ ಕೆಲಸ ಮಾಡಬೇಕಾಗಿರೋ ಅಧಿಕಾರಿಗಳು ಮಾಡಿದ್ದಾರೆ. ಅದಕ್ಕೊಂದು ಉದಾಹರಣೆ ಹೇಳಬೇಕಾದ್ರೆ, ಸರ್ ತಾವು ಚೀಫ್ ಮಿನಿಸ್ಟರ್ ಆಗಿದ್ದಾಗ, ಇವರು ಶಿವಕುಮಾರ್ ಅವರು ಇಂಧನ ಸಚಿವರಾಗಿದ್ದಾಗ ನಾನು ಮಂತ್ರಿ ಆಗಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ಶರಾವತಿಯಲ್ಲಿ ಒಂದು ಬೆಂಕಿಯ ಅನಾಹುತ ಆಯಿತು. ಅವತ್ತು ಬಹುಶಃ ಎಲ್ಲ ಅಧಿಕಾರಿಗಳು ಎಲ್ಲರೂ ಹೇಳಿದ್ರು, 1 ವರ್ಷ ಕಾಲ ಮಾಡ್ಲಿಕ್ಕೆ ಆಗೋದಿಲ್ಲ, ಉತ್ಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಆದರೆ ಅವತ್ತು ತಮ್ಮ ಆದೇಶ ಮತ್ತೆ ಶಿವಕುಮಾರ್ ಅವರ ಪ್ರಯತ್ನದಿಂದ ಹೋಗಿ ಕೂತು ಬಹುಶಃ ಒಂದೇ 1 ತಿಂಗಳಲ್ಲಿ ಶರಾವತಿಯನ್ನ ಮತ್ತೆ ಜನರೇಟ್ ಮಾಡುವಂತ ಕೆಲಸವನ್ನು ಮಾಡಿದ್ರ. ಬಹುಶಃ ಆ ರೀತಿಯ ಕೆಲಸ ಅದು. ಮೊನ್ನೆ ತುಂಗಭದ್ರದಲ್ಲಿ ಏನಾಯ್ತು, ಏನು ಟೀಕೆ ಮಾಡುವವರು ಬೇಕಾಗ್ತಿದ್ದಾರೆ.